ಆತ್ಮೀಯ ವಿದ್ಯಾರ್ಥಿಗಳೇ, ಯುರೋಪಿನ ಇತಿಹಾಸದಲ್ಲಿ ನಾವು ಅಧ್ಯಯನ ಮಾಡುವಂತಹ ಮೊದಲನೆಯ ಅಧ್ಯಾಯ ಫ್ರೆಂಚ್ ಕ್ರಾಂತಿ. ಫ್ರಾನ್ಸ್ ಕ್ರಾಂತಿಯ ಕುರಿತು ಇಂದು ನಾವು ಅಧ್ಯಯನವನ್ನು ಮಾಡ್ತಿದ್ದೇವೆ. ಫ್ರಾನ್ಸ್ ಕ್ರಾಂತಿ ಯುರೋಪಿನ ಇತಿಹಾಸದಲ್ಲಿಯೇ, ಅಂದರೆ 18 ಮತ್ತು 19ನೇ ಶತಮಾನದಲ್ಲಿಯೇ ಒಂದು ಮಹತ್ವವಾದಂತಹ ಘಟನೆಯಾಗಿರುವಂತಹದ್ದು. ವಿಶ್ವದ ಇತಿಹಾಸದಲ್ಲಿಯೇ ಈ ಕ್ರಾಂತಿಯನ್ನು ಮಹತ್ವಪೂರ್ಣವಾದಂತಹ ಘಟನೆ ಎಂದು ಕರೆಯುವಂಥದ್ದು. ಫ್ರಾನ್ಸಿನ ಹಿನ್ನೆಲೆಯನ್ನು ನಾವು ನೋಡಿದಾಗ, ಫ್ರಾನ್ಸಿನಲ್ಲಿ ಬೋರ್ಬನ್ ಮನೆತನದ ಆಳ್ವಿಕೆ, ಈ ಬೋರ್ಬನ್ ಮನೆತನದ ಆಳ್ವಿಕೆ, ಅವರ ನಿರಂಕುಶ ಪ್ರಭುತ್ವ, ಅವರ ದುರಾಡಳಿತ, ಇದರ ಪರಿಣಾಮವಾಗಿಯೇ ಫ್ರಾನ್ಸಿನ ಜನತೆ ಕ್ರಾಂತಿಗೆ ಇಳಿದಿರುವಂತಹದ್ದು. ಫ್ರಾನ್ಸಿನಲ್ಲಿ ಕ್ರಾಂತಿ ಕೇವಲ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಾಗೂ ಇತರ ಕಾರಣಗಳಿಂದ ಆರಂಭಗೊಂಡು ಆ ಕ್ರಾಂತಿ ಫ್ರಾನ್ಸಿನ ಮೇಲೆ ಅಷ್ಟೇ ಪರಿಣಾಮವನ್ನು ಬೀರಲಿಲ್ಲ. ಫ್ರಾನ್ಸ್ ಕ್ರಾಂತಿ ಯುರೋಪ್ ಮತ್ತು ಜಾಗತಿಕ ಇತಿಹಾಸದಲ್ಲಿಯೇ ಮೈಲುಗಲ್ಲಾಗಿದೆ. ಫ್ರಾನ್ಸ್ ಕ್ರಾಂತಿಯ ಪರಿಣಾಮ ಕೇವಲ ಯುರೋಪಿನ ಮೇಲಷ್ಟೇ ಆಗಲಿಲ್ಲ, ಅಥವಾ ಕೇವಲ ಫ್ರಾನ್ಸಿನ ಮೇಲಷ್ಟೇ ಪರಿಣಾಮವನ್ನು ಬೀರಿರುವಂತಹ ಕ್ರಾಂತಿಯಾಗಿರಲಿಲ್ಲ. ಇದರ ಅರ್ಥ, ಇದರ ಪರಿಣಾಮ ಫ್ರಾನ್ಸಿಗೆ ಮಾತ್ರ ಸೀಮಿತವಾಗಿರದೆ ಯುರೋಪಿನ ವಿವಿಧ ದೇಶಗಳ ಮೇಲೆ, ಯುರೋಪಿನ ರಾಜಕೀಯ, ಯುರೋಪಿನ ಸಾಮಾಜಿಕ ಮತ್ತು ಇತರ ಕ್ಷೇತ್ರಗಳಲ್ಲಿಯೂ ಬದಲಾವಣೆಯನ್ನು ತಂದಿರುವಂತಹ ಕ್ರಾಂತಿ ಈ ಫ್ರಾನ್ಸ್ ಕ್ರಾಂತಿಯಾಗಿದೆ. ಫ್ರಾನ್ಸ್ ಕ್ರಾಂತಿ ಈ ಪ್ರಜಾಪ್ರಭುತ್ವ ಮತ್ತು ನಾಗರಿಕತೆಯ ಇತಿಹಾಸಕ್ಕೆ ಬುನಾದಿಯನ್ನು ಹಾಕಿರುವಂತಹ ಕ್ರಾಂತಿ. ಫ್ರಾನ್ಸ್ ಕ್ರಾಂತಿ ವಿಶ್ವಕ್ಕೆ ಅತ್ಯಂತ ಅಮೂಲ್ಯವಾದಂತಹ ಕಾಣಿಕೆಯನ್ನು ನೀಡಿರುವಂತಹದ್ದು. ಆ ಕಾಣಿಕೆ ಯಾವುದಂದರೆ ಫ್ರಾನ್ಸ್ ಕ್ರಾಂತಿಯ ತತ್ವಗಳು. ಫ್ರಾನ್ಸ್ ಕ್ರಾಂತಿ 3 ತತ್ವಗಳ ಆಧಾರದ ಮೇಲೆ ನಡೆದಂತಹ ಕ್ರಾಂತಿ: ಲಿಬರ್ಟಿ, ಇಕ್ವಾಲಿಟಿ ಮತ್ತು ಫ್ರ್ಯಾಟರ್ನಿಟಿ. ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವ. ಈ 3 ತತ್ವಗಳ ಆಧಾರದ ಮೇಲೆ ಫ್ರಾನ್ಸಿನಲ್ಲಿ ಕ್ರಾಂತಿ ಜರುಗಿರುವಂತಹದ್ದು. ಈ ಕ್ರಾಂತಿಯ ಪರಿಣಾಮವಾಗಿ ಫ್ರಾನ್ಸಿನಲ್ಲಿ ಮತ್ತು ಯುರೋಪಿನ ಇತರ ರಾಷ್ಟ್ರಗಳಲ್ಲಿ ಈ ತತ್ವಗಳು ಹರಡಿ ಜನರಲ್ಲಿ ಸ್ವತಂತ್ರ, ಪ್ರಜಾಪ್ರಭುತ್ವ, ಸಮಾನತೆ ಮತ್ತು ಭ್ರಾತೃತ್ವದ ಭಾವನೆ ಬೆಳೆದಿರುವಂತಹದ್ದು. ಜನರು ಸ್ವತಂತ್ರ ಪ್ರಜಾಪ್ರಭುತ್ವವನ್ನು ಬಯಸಿದರು, ಜನರು ಸಮಾನತೆಯನ್ನು ಬಯಸಿದರು. ಸ್ವತಂತ್ರ ಮತ್ತು ಸಮಾನತೆ ಎಂಬುವುದೇನಿದೆ, ಅದು ಜನರ ಕೂಗಾಯಿತು. ಈ ಕ್ರಾಂತಿಯು ಜನರಲ್ಲಿ ಐಕ್ಯತೆಯ ಮನೋಭಾವನೆ ಬೆಳೆಸಿತು. ನಾವೆಲ್ಲ ಒಂದೇ, ಒಂದು ರಾಷ್ಟ್ರ, ಒಂದು ಸಂಸ್ಕೃತಿ, ಒಂದು ಭಾಷೆ ಎಂಬುವ ಐಕ್ಯತೆಯ ಮನೋಭಾವನೆ ಬೆಳೆಸಿರುವಂಥದ್ದು. ಆ ಐಕ್ಯತೆಯ ಮನೋಭಾವನೆ ಬೆಳೆದಿರುವುದೇ ಮುಂದೆ ಜನರಲ್ಲಿ ರಾಷ್ಟ್ರೀಯತೆಯ ಮನೋಭಾವನೆ ಬೆಳೆಯಲಿಕ್ಕೆ ಕಾರಣವಾಗಿರುವಂಥದ್ದು. ಹಾಗಾಗಿ ಫ್ರಾನ್ಸ್ ಕ್ರಾಂತಿ ಯುರೋಪಿನ ಇತಿಹಾಸದಲ್ಲಿಯೇ ಒಂದು ಮಹತ್ವವಾದಂತಹ ಕ್ರಾಂತಿಯಾಗಿರುವಂಥದ್ದು. ಆದರೆ ವಿದ್ಯಾರ್ಥಿಗಳೇ, ಫ್ರಾನ್ಸ್ ಯುರೋಪ್ ಖಂಡದ ಒಂದು ರಾಷ್ಟ್ರವಾಗಿದ್ದು, ಈ ರಾಷ್ಟ್ರ ಇಡೀ ಯುರೋಪಿನ ಮೇಲೆ ಎಷ್ಟು ಪರಿಣಾಮವನ್ನು ಬೀರಿತ್ತು ಮತ್ತು ಈ 1789ರ ಫ್ರಾನ್ಸ್ ಕ್ರಾಂತಿ ಎಷ್ಟು ಮಹತ್ವವಾದಂತಹ ಕ್ರಾಂತಿಯಾಗಿದೆ ಎಂಬುದನ್ನು ನೋಡಬೇಕಾದ್ರೆ C.D. ಹೆಝನ್ ಅವರ ಹೇಳಿಕೆಯನ್ನು ನಾವು ಇಲ್ಲಿ ಗಮನಿಸಬಹುದು. C.D. ಹೆಝನ್ ಅವರು ಹೇಳ್ತಾರೆ, ಯುರೋಪಿನ ಇತಿಹಾಸ ಒಂದು ಘಟನೆ, ಒಬ್ಬ ವ್ಯಕ್ತಿ ಮತ್ತು ಒಂದು ರಾಷ್ಟ್ರದಲ್ಲಿ ವಿಲೀನಗೊಂಡಿದೆ ಅಂತೇಳಿ.
ಫ್ರಾನ್ಸ್ ಕ್ರಾಂತಿಯ ನಂತರ ಯುರೋಪಿನ ಇತಿಹಾಸವೇನಾಯಿತು? ಆ ಒಂದು ಘಟನೆ ಒಬ್ಬ ವ್ಯಕ್ತಿ ಮತ್ತು ಒಂದು ರಾಷ್ಟ್ರದಲ್ಲಿ ಮಿಳಿತಗೊಂಡಿತು, ಸೇರಿ ಹೋಯಿತು ಇಡೀ ಯುರೋಪಿನ ಇತಿಹಾಸ. ಇದು ಒಂದು ದೇಶದ ಇತಿಹಾಸ ಅಲ್ಲ, ಇಡೀ ಖಂಡದ ಇತಿಹಾಸವನ್ನು ನಾವು ನೋಡಿದಾಗ ಇಡೀ ಖಂಡದ ಇತಿಹಾಸವೇ ಒಂದು ಘಟನೆ ಒಬ್ಬ ವ್ಯಕ್ತಿ ಮತ್ತು ಒಂದು ರಾಷ್ಟ್ರದಲ್ಲಿ ಸೇರಿ ಹೋಯಿತು ಅಂತೇಳಿ C.D. ಹೆಝನ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಏಕೆಂದರೆ ಫ್ರಾನ್ಸಿನಲ್ಲಿ 1789 ಕ್ರಾಂತಿ, ಆ ಕ್ರಾಂತಿಕಾರಕವಾದಂತಹ ಬದಲಾವಣೆಯನ್ನು ತಂದಿರುವಂತಹದ್ದು. ಅದು ರಾಜಕೀಯ ರಂಗದಲ್ಲಿ ಮತ್ತು ಸಾಮಾಜಿಕ ರಂಗದಲ್ಲಿ ಹೊಸದಾದಂತಹ ತತ್ವಗಳನ್ನು, ಹೊಸದಾದಂತಹ ನೀತಿಗಳನ್ನು ಜಾರಿಗೆ ತಂದಿರುವಂತಹದ್ದು. ಫ್ರಾನ್ಸಿನಲ್ಲಿ ಹಿಂದೆ ಅರಸು ಮನೆತನದ ಆಳ್ವಿಕೆ ಇತ್ತು, ರಾಜಪ್ರಭುತ್ವವಿತ್ತು. ಆ ರಾಜಪ್ರಭುತ್ವವನ್ನು ಕೊನೆಗೊಳಿಸಿ ಫ್ರಾನ್ಸಿನಲ್ಲಿ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವಂತಹದ್ದು. ಅಸಮಾನತೆಯಿಂದ ತಲೆದೂರಿರುವಂತಹ ಸಮಾಜವೇನಿತ್ತು, ಅಸಮಾನತೆಯಿಂದ ಕೂಡಿರುವಂಥ ಸಮಾಜವೇನಿತ್ತು, ಆ ಸಮಾಜದಲ್ಲಿ ಸಮಾನತೆಯ ಸ್ಥಾಪನೆಯಾಗಿರುವಂತಹದ್ದು. ಇದು ಫ್ರಾನ್ಸ್ ಕ್ರಾಂತಿಯ ಪರಿಣಾಮವಾಗಿಯೇ ಆಗಿರುವುದನ್ನು ನಾವು ಕಾಣುತ್ತೇವೆ. ಅಷ್ಟೇ ಅಲ್ಲ, 1789 ಈ ಕ್ರಾಂತಿ ಯುರೋಪಿನ ಬೇರೆ ಬೇರೆ ರಾಷ್ಟ್ರಗಳ ಮೇಲೆಯೂ ಪ್ರಭಾವವನ್ನು ಬೀರಿರುವಂತಹದ್ದು. ಯುರೋಪ್ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಮೇಲೆ ಪರಿಣಾಮವನ್ನು ಬೀರಿರುವಂತಹದ್ದು. ಇದರ ತತ್ವಗಳು ಇಂದಿಗೂ ಸಹ ರಾಷ್ಟ್ರಗಳಿಗೆ, ಪ್ರದೇಶಗಳಿಗೆ ಮಾದರಿಯಾಗಿರುವಂತಹದ್ದು. ಅದು ಸ್ವತಂತ್ರವಾಗಲಿ, ಸಮಾನತೆಯಾಗಲಿ ಮತ್ತು ಭ್ರಾತೃತ್ವವಾಗಲಿ. ಸ್ವತಂತ್ರ, ಸಮಾನತೆ ಮತ್ತು ಭ್ರಾತೃತ್ವದಂತಹ ತತ್ವಗಳೇನಿದ್ದಾವೆ, ಈ ತತ್ವಗಳು ಇಡೀ ಜಗತ್ತಿಗೆ ಮಾದರಿಯಾಗಿರುವಂತಹದ್ದು. ಇಂದಿಗೂ ಸಹ ನೀವು ಯಾವುದೇ ರಾಷ್ಟ್ರದ ಸ್ವತಂತ್ರ ಚಳುವಳಿಯನ್ನು ನೋಡಿ, ಯಾವುದೇ ರಾಷ್ಟ್ರದಲ್ಲಿ ನಡೆಯುವಂತಹ ಅಸಮಾನತೆಯ ವಿರುದ್ಧ ಹೋರಾಟವನ್ನು ನೋಡಿ, ಯಾವುದೇ ರಾಷ್ಟ್ರದಲ್ಲಿ ಐಕ್ಯತೆಯ ಮನೋಭಾವನೆಯನ್ನು ಮೂಡಿಸುವಂತಹದ್ದು, ನಾವೆಲ್ಲ ಒಂದೇ ಎಂಬುವ ಮನೋಭಾವನೆಯನ್ನು ಮೂಡಿಸುವಂತಹ ಭ್ರಾತೃತ್ವದಂತಹ ತತ್ವಗಳಾಗಲಿ. ಈ ತತ್ವಗಳು ಎಲ್ಲಿಂದ ಬಂದವು ಅಂದರೆ, ಈ ತತ್ವಗಳು ಫ್ರಾನ್ಸ್ ಕ್ರಾಂತಿಯ ತತ್ವಗಳಾಗಿರುವಂಥದ್ದು. ಆ ಫ್ರಾನ್ಸ್ ಕ್ರಾಂತಿಯ ತತ್ವಗಳು ಇಡೀ ಜಗತ್ತಿಗೆ ಮಾದರಿಯಾದವು. ಆ ತತ್ವಗಳ ಆಧಾರದ ಮೇಲೆಯೇ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವಿಮೋಚನಾ ಚಳುವಳಿಯಾಗಲಿ, ಸ್ವತಂತ್ರ ಹೋರಾಟವಾಗಲಿ, ಏಕೀಕರಣದ ಚಳುವಳಿಗಳಾಗಲಿ ನಡೆದಿರುವಂಥದ್ದು. 1789 ಕ್ರಾಂತಿಯಿಂದ ಈ ರೀತಿಯ ಪರಿಣಾಮ ನಾವು ಜಗತ್ತಿನ ಮೇಲೆ ಕಂಡ್ರೆ, ಅದೇ ಫ್ರಾನ್ಸಿನಲ್ಲಿ ಇನ್ನೂ 2 ಕ್ರಾಂತಿಗಳು ನಡೆದವು. ಅದು 1830ರಲ್ಲಿ ಕ್ರಾಂತಿ ನಡೆಯಿತು, ಮುಂದೆ 1848ರಲ್ಲಿಯೂ ಕ್ರಾಂತಿ ನಡೆದಿರುವಂಥದ್ದು. ಈ ಕ್ರಾಂತಿಗಳು 1789 ಕ್ರಾಂತಿಯಾಗಲಿ, 1830 ಕ್ರಾಂತಿಯಾಗಲಿ, 1848 ಕ್ರಾಂತಿಯಾಗಲಿ, ಈ 3 ಕ್ರಾಂತಿಗಳನ್ನು ನಾವು ಫ್ರಾನ್ಸಿನ ಕ್ರಾಂತಿಗಳು ಅಂತೇಳಿ ಅಧ್ಯಯನ ಮಾಡ್ತೇವೆ. ಈ ಕ್ರಾಂತಿಗಳನ್ನು ನೋಡಿದಾಗ ಈ ಕ್ರಾಂತಿಗಳು ಯುರೋಪಿನ ಇತರ ರಾಷ್ಟ್ರಗಳ ಮೇಲೆ ಪರಿಣಾಮವನ್ನು ಬೀರಿರುವುದನ್ನು ಕಾಣ್ತೇವೆ. ಅದಕ್ಕಾಗಿಯೇ 1848ರಲ್ಲಿ ಪ್ರಿನ್ಸ್ ಮೆಟರ್ನಿಕ್ ತನ್ನ ಅಧಿಕಾರವನ್ನು ಕಳೆದುಕೊಂಡ ನಂತರ ಹೇಳುವಂತಹ ಮಾತು, ಇಫ್ ಫ್ರಾನ್ಸ್ ಸ್ನೀಸಸ್ ಹೋಲ್ ಯುರೋಪ್ ಫೀಲ್ಸ್ ದಿ ಕೋಲ್ಡ್ ಅಂತೇಳಿ. ಫ್ರಾನ್ಸಿಗೆ ಸೀನು ಬಂದರೆ ಇಡೀ ಯುರೋಪೇ ಏನಾಗ್ತದೆ, ಇಡೀ ಯುರೋಪಿಗೆ ನೆಗಡಿಯ ಆಭಾಸವಾಗುವಂತಹದ್ದು ಅಂತ. ಅಂದರೆ ಯುರೋಪ್ ಖಂಡದಲ್ಲಿಯೇ ಫ್ರಾನ್ಸ್ ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದರೆ, ಫ್ರಾನ್ಸಿನಲ್ಲಿ ನಡೆಯುವಂತಹ ಘಟನೆಗಳ ಪ್ರಭಾವ ಯುರೋಪಿನ ಇತರ ರಾಷ್ಟ್ರಗಳ ಮೇಲೆ ಆಗುವಂತಹದ್ದನ್ನು ನಾವು ಕಾಣ್ತೇವೆ. ಹಾಗಾಗಿ ಈ ಫ್ರಾನ್ಸ್ ಕ್ರಾಂತಿ ಏನಿದೆ ಬಹಳ ಪ್ರಮುಖವಾದಂತಹ ಕ್ರಾಂತಿ, ಯುರೋಪಿನ ಇತಿಹಾಸದಲ್ಲಿ ಬಹಳ ಪ್ರಮುಖವಾಗಿರುವಂತಹ ಕ್ರಾಂತಿಯಾಗಿದೆ. ಈ ಕ್ರಾಂತಿ ಏಕೆ ನಡೆಯಿತು? ಫ್ರಾನ್ಸ್ ಕ್ರಾಂತಿಗೆ ಕೆಲ ಇತಿಹಾಸಕಾರರು ಅಲ್ಲಿಯ ರಾಜಕೀಯ ಪರಿಸ್ಥಿತಿಯ ಮೂಲ ಕಾರಣ ಅಂತ ಹೇಳಿದ್ರೆ, ಕೆಲವರು ಅಲ್ಲಿಯ ರಾಜಕೀಯ ಪರಿಸ್ಥಿತಿ ಅದಕ್ಕೆ ಮೂಲ ಕಾರಣವಲ್ಲ, ಫ್ರಾನ್ಸಿನಲ್ಲಿ ಕ್ರಾಂತಿ ಜರುಗಲಿಕ್ಕೆ ಮೂಲ ಕಾರಣ ಅಲ್ಲಿದ್ದಂತಹ ಅಸಮಾನತೆ ಅಂದರೆ ಸಾಮಾಜಿಕ ಕಾರಣ ಅಂತ ಹೇಳ್ತಾರೆ. ಕೆಲವರು ಅದನ್ನು ರಾಜಕೀಯ ಕಾರಣ ಅಂತ ಹೇಳಿದ್ರೆ, ಕೆಲವರು ಅದನ್ನು ಸಾಮಾಜಿಕ ಕಾರಣ ಎಂದು ಕರೆದಿರುವಂಥದ್ದು. ಆದರೆ ಕೇವಲ ರಾಜಕೀಯ ಮತ್ತು ಸಾಮಾಜಿಕ ಕಾರಣದಿಂದಾಗಿಯೇ ಫ್ರಾನ್ಸಿನಲ್ಲಿ ಕ್ರಾಂತಿ ಜರುಗಲಿಲ್ಲ.
ಫ್ರಾನ್ಸ್ ಕ್ರಾಂತಿಗೆ ವಿವಿಧ ಕಾರಣಗಳಿದ್ದಾವೆ. ಆ ವಿವಿಧ ಕಾರಣಗಳಲ್ಲಿ ಮೊದಲನೆಯದ್ದೇ ರಾಜಕೀಯ ಕಾರಣ, ಎರಡನೆಯದ್ದು ಸಾಮಾಜಿಕ ಕಾರಣ, ಮೂರನೆಯದ್ದು ಆರ್ಥಿಕ ಕಾರಣ, ನಾಲ್ಕನೆಯದ್ದು ತತ್ವಜ್ಞಾನಿಗಳ ಪ್ರಭಾವ, ಅದನ್ನು ನಾವು ತಾತ್ವಿಕ ಕಾರಣ ಅಂತೇಳಿ ಕರಿತೇವೆ, ಹಾಗೂ ಕೊನೆಯದಾಗಿ ಅಮೇರಿಕ ಕ್ರಾಂತಿಯ ಪ್ರಭಾವ. ಇವೆಲ್ಲವೂ ಮತ್ತು ಇತರ ಕಾರಣಗಳನ್ನು ನಾವು ನೋಡುವಂಥದ್ದು. ಇವೆಲ್ಲವನ್ನು ನಾವು ಫ್ರಾನ್ಸ್ ಕ್ರಾಂತಿಗೆ ಕಾರಣಗಳು ಎಂದು ಅಧ್ಯಯನ ಮಾಡುವಂಥದ್ದು. ಇಲ್ಲಿ ಮೊದಲನೇ ಕಾರಣವನ್ನು ನಾವು ಚರ್ಚೆ ಮಾಡೋಣ. ಫ್ರಾನ್ಸ್ ಕ್ರಾಂತಿಗೆ ಮೊದಲನೆಯ ಕಾರಣ ರಾಜಕೀಯ ಕಾರಣ ಅಂಥೇಳಿ ನಾವು ನೋಡಿದಾಗ, ಫ್ರಾನ್ಸಿನಲ್ಲಿ ಬೋರ್ಬನ್ ಮನೆತನದ ಆಳ್ವಿಕೆ ಇತ್ತು. ಶತಮಾನಗಳಿಂದ ಬೋರ್ಬನ್ ಮನೆತನದ ಅರಸರು ಫ್ರಾನ್ಸನ್ನು ಆಳುತ್ತಿರುವಂತಹದ್ದು. 14ನೆಯ ಲೂಯಿ, 15ನೆಯ ಲೂಯಿ ಹಾಗೂ ಕ್ರಾಂತಿ ಜರುಗಿರುವಂತಹ ಕಾಲದಲ್ಲಿ ಫ್ರಾನ್ಸನ್ನು ಆಳುತ್ತಿರುವಂತಹ ದೊರೆ 16ನೆಯ ಲೂಯಿ. ಈ ಮೂರು ಅರಸರು ಫ್ರಾನ್ಸ್ ಕ್ರಾಂತಿಗೆ ಕಾರಣೀಕರ್ತರಾಗಿರುವಂತಹದ್ದು. ಫ್ರಾನ್ಸ್ ಕ್ರಾಂತಿಯ ಹಿನ್ನೆಲೆಯನ್ನು ನಾವು ನೋಡಿದಾಗ, ರಾಜಕೀಯವಾಗಿ ಹಿನ್ನೆಲೆಯನ್ನು ನೋಡಿದಾಗ, ಫ್ರಾನ್ಸಿನಲ್ಲಿ ನಿರಂಕುಶಾಳ್ವಿಕೆ, ದಬ್ಬಾಳಿಕೆ, ದುರಾಡಳಿತ 14ನೆಯ ಲೂಯಿಯ ಕಾಲದಿಂದಲೇ ಕಾಣುವಂತಹದ್ದು. ಈ ಬೋರ್ಬನ್ ಮನೆತನದ ಅರಸರು ದೈವ ರಾಜತ್ವವನ್ನು ನಂಬಿದವರು. ಬೋರ್ಬನ್ ಮನೆತನದ ಪ್ರಕಾರ ದೈವಿಕವಾಗಿ ಅವರಿಗೆ ರಾಜಪ್ರಭುತ್ವವನ್ನು ದೊರೆತಿರುವಂತಹದ್ದು. ಡಿವೈನ್ ಥಿಯರಿ ಆಫ್ ಅ ಕಿಂಗ್ಶಿಪ್ ಅಂತ ಹೇಳ್ತಾರೆ. ಡಿವೈನ್ ಥಿಯರಿ ಆಫ್ ಅ ಕಿಂಗ್ಶಿಪ್ದಲ್ಲಿ ದೈವದತ್ತ ರಾಜಪ್ರಭುತ್ವ ಅಂಥೇಳಿ. ದೈವದತ್ತ ರಾಜಪ್ರಭುತ್ವ ಅಂದರೆ ಏನು? ದೈವದತ್ತ ರಾಜಪ್ರಭುತ್ವ ಅಂದರೆ ರಾಜ ದೇವರಿಂದ ಅಧಿಕಾರವನ್ನು ಪಡೆದುಕೊಂಡಿದ್ದಾನೆ, ದೇವರ ಇಚ್ಛೆಯಿಂದ ಅಧಿಕಾರಕ್ಕೆ ಬಂದಿರುವಂತಹದ್ದು. ಹಾಗಾಗಿ ರಾಜ ದೇವರೇನೆಗೆ ಹೊಣೆಗಾರ, ಜನರಿಗೆ ಅಲ್ಲ. ರಾಜ ಒಬ್ಬ ನಿರಂಕುಶ ಅಧಿಕಾರಿಯಾಗಿ ಎಲ್ಲ ಅಧಿಕಾರಗಳನ್ನು ತನ್ನ ಕೈಯಲ್ಲಿ ಕೇಂದ್ರೀಕರಿಸಿಕೊಂಡು ಆಳ್ವಿಕೆಯನ್ನು ಮಾಡುವುದು. ಇಂತಹ ಆಳ್ವಿಕೆಯಲ್ಲಿ ಪ್ರಜೆಗಳಿಗೆ ಯಾವುದೇ ಹಕ್ಕು ಇರುವುದಿಲ್ಲ. ಏಕೆಂದರೆ ರಾಜ ಯಾರಿಗೆ ಹೊಣೆಗಾರ? ದೇವರಿಗೆ ಹೊಣೆಗಾರ, ಪ್ರಜೆಗಳಿಗೆ, ಜನರಿಗೆ ಹೊಣೆಗಾರನಲ್ಲ. ಹಾಗಾಗಿ ಜನರೂ ಸಹ ರಾಜನನ್ನು ಈ ದೈವದತ್ತ ರಾಜಪ್ರಭುತ್ವದಲ್ಲಿ ದೇವರ ಪ್ರತಿನಿಧಿಯ ರೂಪದಲ್ಲಿ ಕಾಣಬೇಕು. ಆತನ ವಾಕ್ಯಗಳು, ಆತನ ಮಾತುಗಳೇನು ದೇವರ ಮಾತುಗಳ ರೂಪದಲ್ಲಿ ಕಾಣುವಂಥದ್ದು. ಹಾಗಾಗಿ ಈ ದೈವದತ್ತ ರಾಜಪ್ರಭುತ್ವವೇನಿದೆ, ಈ ರಾಜಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಯಾವುದೇ ಆಸ್ಪದವೇ ಇರಲಿಲ್ಲ. 14ನೆಯ ಲೂಯಿಯ ಆಳ್ವಿಕೆಯನ್ನು ನಾವು ನೋಡಿದಾಗ 1643ರಿಂದ 1715ರವರೆಗೆ ಆಳ್ವಿಕೆಯನ್ನು ಮಾಡಿದಂತಹ ಸುಮಾರು 72 ವರ್ಷಗಳವರೆಗೆ ಸುದೀರ್ಘವಾದಂಥ ಆಳ್ವಿಕೆಯನ್ನು ಮಾಡಿದವನು 14ನೆಯ ಲೂಯಿ. 14ನೆಯ ಲೂಯಿಯ ಆಳ್ವಿಕೆಯನ್ನು ನೋಡಿದ್ದಾರೆ. ಈ ಅವಧಿಯಲ್ಲಿ ಫ್ರಾನ್ಸಿನಲ್ಲಿ ಎಂತಹ ವ್ಯವಸ್ಥೆಯನ್ನು ನಾವು ಕಾಣುತ್ತೇವೆ? ಮಧ್ಯಯುಗದ ಕಾಲದಲ್ಲಿಯೇ ನಾವು ಫ್ರಾನ್ಸಿನಲ್ಲಿ ಉಳಿಗಮಾನ್ಯ ವ್ಯವಸ್ಥೆ ಪತನದಲ್ಲಿರುವುದನ್ನು ಕಾಣ್ತೇವೆ, ಪತನ ಹೊಂದಿರುವುದನ್ನು ಕಾಣ್ತೇವೆ. ಆಧುನಿಕ ಕಾಲದಲ್ಲಿ ನಾವು ಅದನ್ನು ನೋಡಿದರೆ ಉಳಿಗಮಾನ್ಯ ವ್ಯವಸ್ಥೆ ಇರಲಿಲ್ಲ ಅಂತ. ಉಳಿಗಮಾನ್ಯ ವ್ಯವಸ್ಥೆ ಅಂದರೆ ಏನು? ಉಳಿಗಮಾನ್ಯ ವ್ಯವಸ್ಥೆ, ಇದನ್ನು ಇಂಗ್ಲೀಷ್ನಲ್ಲಿ ಫ್ಯೂಡಲಿಸಮ್ ಅಂತ ಹೇಳಿ ಕರೀತಾರೆ. ಇಲ್ಲಿ ರಾಜ ಇದ್ದರೂ ಸಹ ಹೆಚ್ಚಿಗೆ ಪ್ರಭಾವಶಾಲಿ ಯಾರು ಅಂತ ಹೇಳಿದ್ರೆ ಅದು ಜಮೀನ್ದಾರರು, ಭೂ ಹಿಡುವಳಿದಾರರು, ಬಹಳ ಶ್ರೀಮಂತ ವರ್ಗದವರೇನಿದ್ದಾರೆ ಆ ಶ್ರೀಮಂತ ವರ್ಗದವರು ಆಳ್ವಿಕೆಯಲ್ಲಿ ಪ್ರಭಾವಶಾಲಿಯಾಗಿರುವುದು. ಈ ಅರಸನನ್ನು ತಮ್ಮ ಕೈಗೊಂಬೆಯನ್ನಾಗಿಸಿಕೊಂಡು ಆಳ್ವಿಕೆಯನ್ನು ನಿರ್ವಹಿಸುವವರು
ಜಮೀನ್ದಾರರ ಆಳ್ವಿಕೆ ಏನಿದೆ ಅದಕ್ಕೆ ಉಳಿಗಮಾನ್ಯ ವ್ಯವಸ್ಥೆ ಅಂತ ಕರೀತೇವೆ. ಯುರೋಪಿನಲ್ಲಿ ಉಳಿಗಮಾನ್ಯ ವ್ಯವಸ್ಥೆ ಕೊನೆಗೊಂಡಿದ್ದರೂ ಸಹ ಫ್ರಾನ್ಸಿನಲ್ಲಿ ಆ ಉಳಿಗಮಾನ್ಯ ವ್ಯವಸ್ಥೆಯ ಕೆಲವು ಕುರುಹುಗಳನ್ನು ನಾವು ಕಾಣುತ್ತೇವೆ. ಏಕೆಂದರೆ ಈ ಬೋರ್ಬನ್ ಮನೆತನದ ಅರಸರು ಫ್ರಾನ್ಸಿನಲ್ಲಿದ್ದಂತಹ ಸರದಾರರಿಗೆ ಅಂದರೆ ಭೂ ಹಿಡುವಳಿದಾರರಿಗೆ, ಜಮೀನ್ದಾರರಿಗೆ, ಶ್ರೀಮಂತ ವರ್ಗದವರಿಗೆ ವಿಶೇಷವಾದಂಥ ಹಕ್ಕು ಮತ್ತು ರಿಯಾಯಿತಿಗಳನ್ನು ನೀಡಿರುವಂಥದ್ದು. ಅವರು ಹೆಚ್ಚಾಗಿ ರಾಜಕೀಯದಲ್ಲಿ ಭಾಗವಹಿಸುವಂಥದ್ದು, ರಾಜಕೀಯ ರಂಗದಲ್ಲಿ ಆಡಳಿತದಲ್ಲಿ ಉನ್ನತವಾದಂಥ ಹುದ್ದೆಗಳನ್ನು ಹೊಂದಿರುವಂತಹದ್ದು, ಅರಸರೊಂದಿಗೆ ಅರಸರ ಅರಮನೆಗಳಲ್ಲಿಯೇ ಹೆಚ್ಚಿಗೆ ನೆಲೆಸುವಂತಹದ್ದು. ಹೀಗಾಗಿ ಉಳಿಗಮಾನ್ಯ ವ್ಯವಸ್ಥೆ ಕೊನೆಗೊಂಡಿದ್ದರೂ ಸಹ ಅದರ ಕುರುಹಗಳು ನಾವು ಫ್ರಾನ್ಸಿನ ಆಳ್ವಿಕೆಯಲ್ಲಿ ಕಾಣುತ್ತೇವೆ. 14ನೇ ಲೂಯಿ ಆಳ್ವಿಕೆಯಿಂದಲೇ ಅದನ್ನು ನಾವು ಕಾಣುವಂತಹದ್ದು. 14ನೇ ಲೂಯಿ ಸುದೀರ್ಘ ಅವಧಿಯವರೆಗೆ ಅಂದರೆ 1643ರಿಂದ 1715ರವರೆಗೆ ಸುಮಾರು 72 ವರ್ಷಗಳವರೆಗೆ ಆಳ್ವಿಕೆಯನ್ನು ಮಾಡಿದರೆ, ಈ ಆಡಳಿತ ಅವಧಿಯಲ್ಲಿ 14ನೇ ಲೂಯಿ ಫ್ರಾನ್ಸನ್ನು ಆರ್ಥಿಕ ದುಸ್ಥಿತಿಗೆ ತಂದ. 14ನೇ ಲೂಯಿಯ ತತ್ವವನ್ನು ನಾವು ನೋಡಿದಾಗ, ಆತ ದೈವದತ್ತ ರಾಜಪ್ರಭುತ್ವವನ್ನು ನಂಬಿ ನಾನೇ ರಾಜ್ಯವೇ ನಾನು ಅಂತೇಳಿ ಹೇಳುವಂಥದ್ದು. ಐ ಆಮ್ ದಿ ಸ್ಟೇಟ್ ಎಂಬ ಪದಗಳನ್ನು ಹೇಳುವಂಥದ್ದು. ಐ ಆಮ್ ದಿ ಸ್ಟೇಟ್ ಅಂದರೆ ನಾನೇ ರಾಜ್ಯವೇ ನಾನು ಅಂತ ಹೇಳಿದ್ರೆ ಅರ್ಥ ಏಕ ವ್ಯಕ್ತಿಯಿಂದ ಸರ್ವಾಧಿಕಾರಿಯ ರೂಪದಲ್ಲಿ ಆತ ಆಳ್ವಿಕೆಯನ್ನು ಮಾಡುವಂಥದ್ದು. ಆತನ ಪದಗಳೇ ಏನಾಗ್ತವೆ, ಜನರಿಗೆ ಕಾನೂನುಗಳಾಗುವಂಥದ್ದು. ಈತನ ಕಾಲದಲ್ಲಿ ಹೆಚ್ಚಿಗೆ ವೆಚ್ಚವನ್ನು ಮಾಡುವಂತಹದ್ದು. ಆ ಹೆಚ್ಚಿಗೆ ವೆಚ್ಚದಿಂದಾಗಿ ಈ ಆರ್ಥಿಕ ದುಸ್ಥಿತಿಗೆ ಫ್ರಾನ್ಸ್ ತಲುಪಿರುವಂಥದ್ದು. ಹಾಗಾಗಿಯೇ 14ನೇ ಲೂಯಿಯನ್ನೇ ಫ್ರಾನ್ಸ್ ಕ್ರಾಂತಿಗೆ ಮುಖ್ಯವಾಗಿ ಆಸ್ತಿಭಾರ ಹಾಕಿದವನೆಂದು ಕರೆಯಲಾಗಿದೆ. ಇದರ ಅರ್ಥ, ಇದಕ್ಕೆ ಫೌಂಡೇಶನ್ ಹಾಕಿದವನು, ಕ್ರಾಂತಿಗಾಗಿ ಬುನಾದಿಯನ್ನು ಹಾಕಿದವನು ಯಾರು ಅಂತ ಹೇಳಿದ್ರೆ, ಆಸ್ತಿಭಾರ ಹಾಕಿದವನು ಯಾರು ಅಂತ ಹೇಳಿದ್ರೆ 14ನೇ ಲೂಯಿ. ನಿರಂಕುಶಾಧಿಪತ್ಯವೇನಿತ್ತು, ನಾನೇ ರಾಜ್ಯವೆಂಬುವ ಮಾತೇನಿತ್ತು, ಆತನ ಪದಗಳೇನೋ ಕಾನೂನುಗಳು ಎಂಬುವ ಮಾತುಗಳೇನಿತ್ತು, ಅವೆಲ್ಲವೂ ಈ 14ನೇ ಲೂಯಿ ಈ ಫ್ರಾನ್ಸ್ ಕ್ರಾಂತಿಗೆ ಆಸ್ತಿಭಾರ ಹಾಕಿದವನು ಎಂದು ಕರೆದಿರುವಂಥದ್ದು. ಆತನ ನಂತರ ಅಧಿಕಾರಕ್ಕೆ ಬಂದವನು 15ನೇ ಲೂಯಿ. 15ನೇ ಲೂಯಿ 1715ರಿಂದ 1774ರವರೆಗೆ ಆಳಿದವನು. ಈತ ಅಧಿಕಾರಕ್ಕೆ ಬಂದಾಗ ಅಪ್ರಾಪ್ತ ವಯಸ್ಕನಾಗಿದ್ದ. ಆದ್ದರಿಂದ ಡ್ಯೂಕ್ ಆಫ್ ಆರ್ಲಿಯನ್ಸ್ ಎಂಬುವನು ರಾಜಪ್ರತಿನಿಧಿಯಾಗಿ, ರೀಜೆಂಟಾಗಿ ಆರಂಭದಲ್ಲಿ ಆಳ್ವಿಕೆಯನ್ನು ಮಾಡಿದ. ನಂತರ 15ನೇ ಲೂಯಿ ನೇರ ಆಳ್ವಿಕೆ ಆರಂಭಗೊಂಡಿತು. 15ನೇ ಲೂಯಿ ಒಬ್ಬ ಅಸಮರ್ಥ. ಆತ ಈ ಸರದಾರರ ಅಥವಾ ಜಮೀನ್ದಾರರೇನಾದರೂ ಶ್ರೀಮಂತ ವರ್ಗದವನೇನಿದ್ದಾರೆ ಆಸ್ಥಾನಿಕರು, ಆ ಆಸ್ಥಾನಿಕರ ಕೈಗೊಂಬೆಯಾಗಿತ್ತು. ಅಷ್ಟೇ ಅಲ್ಲ, ಆತನ ಪತ್ನಿಯಾದಂತಹ ಪಾಂಪೆಡೋರಳ ಕೈಗೊಂಬೆಯಾಗಿದ್ದ 15ನೇ ಲೂಯಿ. 15ನೇ ಲೂಯಿಯ ಕಾಲದಲ್ಲಿ ಏಕರೂಪವಾದಂತಹ ಕಾನೂನುವಿರಲಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಿಗೆಯಾಯಿತು, ದಬ್ಬಾಳಿಕೆ ಹೆಚ್ಚಿಗೆಯಾಯಿತು, ಪತ್ರಿಕೆಗಳ ಮೇಲೆ ನಿರ್ಬಂಧವನ್ನು ಹೇರಲಾಯಿತು. ಜನರನ್ನು ಬಂಧನಕ್ಕೊಳಪಡಿಸುವಂಥದ್ದು, ಸೆರೆಮನೆಗೆ ಕಳಿಸುವಂಥದ್ದು. ಸಾಮಾನ್ಯ ಜನರು ಯಾವುದೇ ಅಪರಾಧವಿಲ್ಲದೆ ಕೇವಲ ಸಂಶಯ ಮೇಲೆ ಅವರನ್ನು ಬಂಧಿಸುವಂಥದ್ದು, ಅವರಿಗೆ ಚಿತ್ರಹಿಂಸೆಗಳನ್ನು ಕೊಡುವಂಥದ್ದು, ಅವರಿಗೆ ಸೆರೆಮನೆಯಲ್ಲಿಡುವಂಥದ್ದು. ಇದರ ಅರ್ಥ 15ನೇ ಲೂಯಿಯ ಕಾಲದಲ್ಲಿ ನಾಗರಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳಲಾಯಿತು. ನಾಗರಿಕ ಸ್ವಾತಂತ್ರ್ಯವೇನಿದೆ ಅದು ಕಿತ್ತು ಹೋಯಿತು. 15ನೇ ಲೂಯಿಯ ಕಾಲದಲ್ಲಿ ಫ್ರಾನ್ಸ್ ಮತ್ತಷ್ಟು ಆರ್ಥಿಕ
ದುಸ್ಥಿತಿಗೆ ತಲುಪಿರುವಂಥದ್ದು. ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಯಾವುದೇ ಕ್ರಮವನ್ನು ಇವರು ಕೈಗೊಳ್ಳಲಿಲ್ಲ. ಕುಸಿಯುತ್ತಿರುವಂತಹ ಆರ್ಥಿಕ ವ್ಯವಸ್ಥೆ ಏನಿದೆ, ಆ ಕುಸಿಯುತ್ತಿರುವಂತಹ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಯಾವುದೇ ಕ್ರಮಗಳನ್ನು ಇವರು ಕೈಗೊಳ್ಳಲಿಲ್ಲ. ಮೇಲಾಗಿ 15ನೇ ಲೂಯಿಯ ಕಾಲದಲ್ಲಿ ಸಪ್ತವಾರ್ಷಿಕ ಯುದ್ಧದಲ್ಲಿ ಭಾಗವಹಿಸಲಾಯಿತು. ಸಪ್ತವಾರ್ಷಿಕ ಅಂತ ಹೇಳಿದ್ರೆ ಅರ್ಥ 7 ವರ್ಷಗಳವರೆಗೆ ನಡೆದಂಥ ಯುದ್ಧ. ಸತತವಾಗಿ ಫ್ರಾನ್ಸ್ 7 ವರ್ಷದವರೆಗೆ ಯುದ್ಧದಲ್ಲಿ ತೊಡಗಿರುವುದರಿಂದಾಗಿ ಆರ್ಥಿಕವಾಗಿ ಅಪಾರವಾದಂತಹ ನಷ್ಟವನ್ನು ಅನುಭವಿಸಿತು ಫ್ರಾನ್ಸ್. ಎಂತಹ ದುಸ್ಥಿತಿಗೆ ತಂದ 15ನೇ ಲೂಯಿ ಫ್ರಾನ್ಸನ್ನು ಅಂತ ಹೇಳಿದ್ರೆ, ಸ್ವತಃ 15ನೇ ಲೂಯಿಯೇ ಹೇಳ್ತಾನೆ, ನನ್ನ ನಂತರ ಪ್ರಳಯ ಅಂಥೇಳಿ. 15ನೇ ಲೂಯಿ ನನ್ನ ನಂತರ ಪ್ರಳಯ ಎಂದು ತಾನು ಹೇಳಿರುವಂಥದ್ದು. ಹಾಗಾಗಿ ಫ್ರಾನ್ಸ್ ಕ್ರಾಂತಿಗೆ ಕಾರಣಗಳನ್ನು ನಾವು ನೋಡಿದಾಗ ಆ ಕಾರಣಗಳು ಎಲ್ಲಿಂದ 14ನೇ ಲೂಯಿ 15ನೇ ಲೂಯಿ ಇವರ ಆಳ್ವಿಕೆಯ ಕಾಲದಿಂದಲೇ ನಾವು ಕಾಣುವಂಥದ್ದು. ಅದಕ್ಕಾಗಿ ತನ್ನ ಕೊನೆಯ ಕಾಲದಲ್ಲಿ ಆತ ಏನು ಹೇಳಿರುವಂಥದ್ದು, ನನ್ನ ನಂತರ ಪ್ರಳಯ ಬಂದು ಹೋಗ್ಬಿಡ್ತದೆ, ಇದರ ಅರ್ಥ ಎಲ್ಲವೂ ನಾಶವಾಗಿಬಿಡ್ತದೆ, ಎಲ್ಲವೂ ಕೊನೆಗೊಳ್ಳುತ್ತದೆ ಅಂತೇಳಿ. 15ನೇ ಲೂಯಿ ಜನರ ಒಂದು ಅಪ್ರಿಯ ಅರಸ, ರಾಜತ್ವವೇ ಈತನ ಕಾಲದಲ್ಲಿ ಅಪ್ರಿಯಗೊಂಡಿರುವಂತಹದ್ದು. ಜನರು ಅದನ್ನು ಪ್ರೀತಿಸಲಿಲ್ಲ. ಅಪ್ರಿಯವಾದಂಥ ರಾಜಕೀಯ ವ್ಯವಸ್ಥೆ ನಿರ್ಮಾಣಗೊಂಡಿರುವುದನ್ನು ನಾವು ಕಾಣುತ್ತೇವೆ. 15ನೇ ಲೂಯಿಯ ನಂತರ ಆಳ್ವಿಕೆಗೆ ಬಂದವನು 16ನೇ ಲೂಯಿ. ಫ್ರಾನ್ಸಿನಲ್ಲಿ ಕ್ರಾಂತಿ ಜರುಗಿರುವುದು 16ನೇ ಲೂಯಿಯ ಕಾಲದಲ್ಲಿ. ಫ್ರಾನ್ಸಿನಲ್ಲಿ ಕ್ರಾಂತಿ ಜರುಗಿರುವುದೇ 16ನೇ ಲೂಯಿಯ ಕಾಲದಲ್ಲಿ. 16ನೇ ಲೂಯಿ 1774ರಿಂದ 1789ರವರೆಗೆ ಆಳ್ವಿಕೆಯನ್ನು ಮಾಡಿರುವಂಥದ್ದು. 15ನೇ ಲೂಯಿಯ ಮೊಮ್ಮಗ 16ನೇ ಲೂಯಿ, 15ನೇ ಲೂಯಿಯ ಮೊಮ್ಮಗನಾದಂತಹ 16ನೇ ಲೂಯಿ ಅಧಿಕಾರಕ್ಕೆ ಬಂದಾಗ 20 ವರ್ಷದ ಯುವಕನಾಗಿದ್ದ. 20 ವರ್ಷದ ಯುವಕನಾದಂಥ 16ನೇ ಲೂಯಿ ಅಧಿಕಾರಕ್ಕೆ ಬಂದ ನಂತರ ಫ್ರಾನ್ಸ್ ಮತ್ತಷ್ಟು ಸಂಕಷ್ಟಗಳನ್ನು, ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಕಾರಣವಾಗಿರುವಂಥದ್ದು. ಈ 16ನೇ ಲೂಯಿಯ ಬಗ್ಗೆ ಹೇಳ್ತಾರೆ, ಈತ ಒಬ್ಬ ಅವಿವೇಕಿ ಅರಸ ಎಂದು. ಈತ ಸಿಂಹಾಸನಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿಯೇ ನೋಡಿದಾಗ ಸ್ವತಂತ್ರ ಜೀವನ, ಹೆಚ್ಚಾಗಿ ಸ್ವತಂತ್ರ ಜೀವನವನ್ನು ಪ್ರೀತಿಸುತ್ತಿದ್ದ, ಪ್ರಿಯನಾಗಿತ್ತು. ಅವನಿಗೆ ಅಸಮರ್ಥನಾಗಿದ್ದ. ಈತ ಆಸ್ಟ್ರಿಯಾದ ರಾಜಕುಮಾರಿ ಮಾರಿಯಾ ಥೆರೆಸಾಳ ಮಗಳು ಮೇರಿ ಅಂಟೋಯ್ನೆಟ್. ಮಾರಿಯಾ ತೆರೆಸಾ ಹೆಸರು ನೆನಪಿಡಲಿಕ್ಕೆ ಮದರ್ ತೆರೆಸಾ, ಭಾರತದಲ್ಲಿರುವಂಥ ಮದರ್ ತೆರೆಸಾ. ಮಾರಿಯಾ ತೆರೆಸಾಳ ಮಗಳಾದಂತಹ ಮೇರಿ ಅಂಟೋಯ್ನೆಟ್ಟಳನ್ನು ವಿವಾಹವಾಗಿರುವಂಥದ್ದು. ಇವಳು ಆಸ್ಟ್ರಿಯಾದ ರಾಜಕುಮಾರಿ. ಫ್ರಾನ್ಸಿನ ಜನರೇ ಈ ವಿವಾಹದ ವಿರೋಧಿಗಳಾಗಿದ್ದರು, ವಿರೋಧಿಸಿರುವಂಥದ್ದು. ವಿರೋಧಿಸಲಿಕ್ಕೆ ಕಾರಣವೇನು? ಫ್ರಾನ್ಸಿನ ಜನರು ಈ 16ನೇ ಲೂಯಿಯ ವಿವಾಹ ಮೇರಿ ಅಂಟೋಯ್ನೆಟ್ಟಳೊಂದಿಗೆ ವಿರೋಧಿಸಲಿಕ್ಕೆ ಕಾರಣವೇನಂತ ಹೇಳಿದ್ರೆ, ಆಸ್ಟ್ರಿಯಾ ಮತ್ತು ಫ್ರಾನ್ಸಿನ ನಡುವೆ ವೈರತ್ವವಿತ್ತು. ಆಸ್ಟ್ರಿಯಾ ಒಂದು ವೈರಿ ರಾಷ್ಟ್ರ, ಶತ್ರು ರಾಷ್ಟ್ರ. ಆ ಶತ್ರು ರಾಷ್ಟ್ರದ ರಾಜಕುಮಾರಿಯನ್ನು ವಿವಾಹವಾಗುವುದು ಬೇಡ ಅಂತೇಳಿ ಜನರು ಬಯಸಿರುವಂಥದ್ದು. ಆದರೆ 16ನೇ ಲೂಯಿ ಆ ಶತ್ರುತ್ವವನ್ನು ಕೊನೆಗೊಳಿಸಬೇಕು, ನೆರೆಯ ರಾಷ್ಟ್ರವಾಗಿರುವಂಥ ಆಸ್ಟ್ರಿಯಾದೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಬೇಕು ಎಂಬ ವಿಚಾರದೊಂದಿಗೆ ಮೇರಿ ಅಂಟೋಯ್ನೆಟ್ಟಳೊಂದಿಗೆ ವಿವಾಹವಾಗಿರುವಂಥದ್ದು. ವಿವಾಹದ ನಂತರ ನಾವು 16ನೇ ಲೂಯಿ ಮತ್ತು ಮೇರಿ ಅಂಟೋಯ್ನೆಟ್ಟಳ ಜೀವನವನ್ನು ನೋಡಿದಾಗ ಇಬ್ಬರು ವಿಲಾಸಿ ಜೀವನವನ್ನು ನಡೆಸಿರುವಂಥದ್ದು.
ಮೇರಿ ಅಂಟೋಯ್ನೆಟ್ ಫ್ರಾನ್ಸಿನ ರಾಜಕೀಯ ರಂಗದಲ್ಲಿ ಹಸ್ತಕ್ಷೇಪವನ್ನು ಮಾಡಲು ಪ್ರಾರಂಭಿಸಿದರು. ಮೇರಿ ಅಂಟೋಯ್ನೆಟ್ ಒಬ್ಬ ಮಹಾಸುಂದರಿ. ಅವಳ ಸೌಂದರ್ಯಕ್ಕೆ ಮರುಹೋಗಿ 16ನೇ ಲೂಯಿ ಅವಳಿಗೆ ವಿವಾಹವಾಗಿರುವಂತಹದ್ದು ಮತ್ತು ಅವಳು ರಾಜಕೀಯ ರಂಗದಲ್ಲಿ ಹಸ್ತಕ್ಷೇಪವನ್ನು ಮಾಡಲು ಪ್ರಾರಂಭಿಸಿರುವಂಥದ್ದು. ವಿಲಾಸಿ ಜೀವನವನ್ನು ನಡೆಸುತ್ತಿದ್ದಳು. ಎಷ್ಟರ ಮಟ್ಟಿಗೆ ವಿಲಾಸಿ ಜೀವನವಿತ್ತು? ಮೇರಿ ಅಂಟೋಯ್ನೆಟ್ಟಳಿಗೆ 500 ಸೇವಕರಿದ್ದರು. ಮೇರಿ ಅಂಟೋಯ್ನೆಟ್ ವಾರದಲ್ಲಿ 4 ಜೊತೆ ಪಾದರಕ್ಷೆಗಳನ್ನು ಖರೀದಿಸುತ್ತಿದ್ದಳು. ಸಾವಿರಾರು ವಸ್ತ್ರಗಳಿದ್ದವು, ಉಡುಪುಗಳನ್ನು ಖರೀದಿಸಿರುವಂಥದ್ದು. ಇತಿಹಾಸಕಾರರು ಬರೀತಾರೆ, ಪ್ರತಿ 2ನೇ ದಿನ ಹೊಸ ವಸ್ತ್ರವನ್ನು ಖರೀದಿಸುತ್ತಿದ್ದಳು ಅಂತ. ವಾರದಲ್ಲಿ 4 ಜೊತೆ ಪಾದರಕ್ಷೆ ಅವಳಿಗೆ ಬೇಕಾಗಿರುವಂಥದ್ದು. ಅವಳಿಗಾಗಿ 500 ಸೇವಕರು ಇದ್ದರು ಅಂತ. ನೀವು ಚಿತ್ರದಲ್ಲಿ ನೋಡಬಹುದು ಯಾವ ರೀತಿಯಲ್ಲಿ ಮೇರಿ ಅಂಟೋಯ್ನೆಟ್ ಕುಳಿತುಕೊಂಡಿದ್ದಾಳೆ ಎಂಬುದನ್ನು. ಎಷ್ಟು ವಿಲಾಸಿ ಜೀವನವನ್ನು ಕಳೆಯುತ್ತಿದ್ದಳು. ಇವಳ ವಿಲಾಸದಿಂದಾಗಿಯೇ ದುಂದು ವೆಚ್ಚವಾಗುವಂಥದ್ದು. ಆ ದುಂದು ವೆಚ್ಚದಿಂದಾಗಿ ಫ್ರಾನ್ಸ್ ಆರ್ಥಿಕ ದುಸ್ಥಿತಿಗೆ ತಲುಪಿರುವಂತಹದ್ದು. ಹಾಗಾಗಿ ಮೇರಿ ಅಂಟೋಯ್ನೆಟ್ಟಳನ್ನು ಖೋತಾ ರಾಣಿ ಅಂತ ಹೇಳಿ ಕರೆದ್ರು. ಖೋತಾ ಅಂದರೆ ಲಾಸ್. ಇಂಗ್ಲಿಷ್ನಲ್ಲಿ ಮೇಡಮ್ ಡಿಫಿಸಿಟ್ ನಾಟ್ ಅ ಪ್ರಾಫಿಟ್, ಡಿಫಿಸಿಟ್, ಮೇಡಮ್ ಡಿಫಿಸಿಟ್ ಎಂದು ಕರೆದಿರುವಂತಹದ್ದು. 16ನೇ ಲೂಯಿ ಮೇರಿ ಅಂಟೋಯ್ನೆಟ್ಟಳ ಪ್ರಭಾವಕ್ಕೆ ಎಷ್ಟು ಒಳಗಾಗಿದ್ದ ಅಂದರೆ ಅವಳ ಕೈಗೊಂಬೆಯಾಗಿದ್ದ. 16ನೇ ಲೂಯಿ ಆಸ್ಥಾನದಲ್ಲಿದ್ದಂತಹ ಶ್ರೀಮಂತರು ಅಥವಾ ನೋಬಲ್ಲರು ಅಥವಾ ಸರದಾರರೇನಿದ್ದಾರೆ, ಇವರ ಬೆಂಬಲ ಮೇರಿ ಅಂಟೋಯ್ನೆಟ್ಟಳಿಗಿರುವಂತಹದ್ದು. ಆರ್ಥಿಕ ರಂಗದಲ್ಲಿ ಆರ್ಥಿಕ ಸುಧಾರಣೆಯಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಚಿಂತಿಸಿದಂತಹ 16ನೇ ಲೂಯಿ, ಆದರೆ ಮೇರಿ ಅಂಟೋಯ್ನೆಟ್ ಅದರಲ್ಲಿ ಹಸ್ತಕ್ಷೇಪವನ್ನು ಮಾಡಿ ಅವೆಲ್ಲವನ್ನು ಆರ್ಥಿಕ ಸುಧಾರಣೆ ಅಥವಾ ಆರ್ಥಿಕ ದುಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಕ್ರಮ ಕೈಗೊಳ್ಳುವುದರಲ್ಲಿ ಹಸ್ತಕ್ಷೇಪವನ್ನು ಮಾಡಿ ಅವುಗಳ ಆಗದ ಹಾಗೆ ಕ್ರಮವನ್ನು ಕೈಗೊಂಡಿರುವುದನ್ನು ಕಾಣ್ತೇವೆ. ಹೀಗಾಗಿ ಈ ಫ್ರಾನ್ಸ್ ಕ್ರಾಂತಿಗೆ 16ನೇ ಲೂಯಿಯ ಅವಿವೇಕತನ, ಅಸಮರ್ಥತೆ ಮತ್ತು ಮೇರಿ ಅಂಟೋಯ್ನೆಟ್ಟಳ ವಿಲಾಸಿ ಜೀವನ, ಮೇರಿ ಅಂಟೋಯ್ನೆಟ್ಟಳ ರಾಜಕೀಯ ರಂಗದಲ್ಲಿ ಹಸ್ತಕ್ಷೇಪ ಇವೆಲ್ಲವೂ ಕಾರಣವಾಗ್ತವೆ. ಜನರು 16ನೇ ಲೂಯಿ ಮತ್ತು ಮೇರಿ ಅಂಟೋಯ್ನೆಟ್ಟಳನ್ನು ಎಷ್ಟು ವಿರೋಧಿಸಿದರು ಅಂದರೆ, ಆ ವಿರೋಧದ ಸುದ್ದಿ ಮೇರಿ ಅಂಟೋಯ್ನೆಟ್ಟಳ ಸಹೋದರ ಜೋಸೆಫನಿಗೆ ತಿಳಿದಿರುವಂಥದ್ದು. ಆಸ್ಟ್ರಿಯಾದ ರಾಜನಾದಂತಹ ಜೋಸೆಫನಿಗೆ ತಿಳಿದಾಗ ಆತ ಒಂದು ಪತ್ರವನ್ನು ಬರೆದು ಮೇರಿ ಅಂಟೋಯ್ನೆಟ್ಟಳಿಗೆ ಬುದ್ಧಿಯನ್ನು ಹೇಳಿದ. ಆದರೂ ಸಹ ಆ ಬುದ್ಧಿ ಹೇಳಿರುವುದಂದರೆ ದುಂದು ವೆಚ್ಚ ಮಾಡಬೇಡ ಅಂತೇಳಿ, ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡಬೇಡ ಅಂತೇಳಿ. ಆದರೂ ಸಹ ಅವಳು ತನ್ನ ಸಹೋದರನ ಮಾತನ್ನು ಕೇಳಲಿಲ್ಲ. ಅವಳ ಹಸ್ತಕ್ಷೇಪ ಮುಂದುವರಿದಿರುವಂತಹದ್ದು. ಹೀಗಾಗಿ ಫ್ರಾನ್ಸ್ ಇವರಿಬ್ಬರ ಅಸಮರ್ಥವಾದಂಥ ಆಳ್ವಿಕೆ, ಮೇರಿ ಅಂಟೋಯ್ನೆಟ್ಟಳ ರಾಜಕೀಯದಲ್ಲಿ ಹಸ್ತಕ್ಷೇಪ, ಇದರ ವಿರುದ್ಧವೇ ಬಂಡೆದ್ದಿರುವಂಥದ್ದು. ಮುಂದೆ ಬರೆದು ರಾಜಕೀಯವಾಗಿ ನಾವು ನೋಡಿದಾಗ ಫ್ರಾನ್ಸನ್ನು ಆರ್ಥಿಕ ದುಸ್ಥಿತಿಗೆ ತಳ್ಳಲಿಕ್ಕೆ ರಾಜ ಕುಟುಂಬದವರು ಎಷ್ಟು ಕಾರಣರಾದರು. ಅರಮನೆಯ ವೈಭವ ಮತ್ತು ದುಂದುವೆಚ್ಚ. ಪ್ಯಾರಿಸ್ಸಿನಲ್ಲಿರುವಂತಹ ವರ್ಸೈಲ್ಸ್ ಅರಮನೆ, ನೆನಪಿನಲ್ಲಿಟ್ರಿ, ವರ್ಸೈಲ್ಸ್ ಎಂಬುವುದು ವರ್ಸೈಲ್ಸ್ ಅರಮನೆ. ಈ ವರ್ಸೈಲ್ಸ್ ಅರಮನೆಯನ್ನು ನೋಡಿದಾಗ ವರ್ಸೈಲ್ಸ್ ಅರಮನೆಯಲ್ಲಿ ಸಾವಿರಾರು ಜನರು ನೆಲೆಸುವಂಥದ್ದು. ರಾಜ-ರಾಣಿ, ರಾಜಕುಟುಂಬದವರು, ನೋಬಲ್ಲರು ಅಂದರೆ ಸರದಾರರು, ಪಾದ್ರಿಗಳು
ಮತ್ತು ರಾಜರಾಣಿ ಮತ್ತು ಈ ರಾಜಕುಟುಂಬ ಹಾಗೂ ಈ ಅರಮನೆಯ ಸೇವಕರ ರೂಪದಲ್ಲಿರುವಂತಹ ಸಾವಿರಾರು ಸೇವಕರು. ಅರಮನೆಯಲ್ಲಿಯೇ ರಾಜ ಪರಿವಾರದವರು ಮತ್ತು ಈ ಇತರ ನೋಬಲ್ಲರು ಇವರೆಲ್ಲರೂ ಸೇರಿದಾಗ ಸಾವಿರಾರು ಸಂಖ್ಯೆಯಲ್ಲಿ ಜನರಾದರೆ ಪ್ರತಿದಿನ ಸುಮಾರು 2,000ದಷ್ಟು ರಾಜನ ವಿಶೇಷ ಅತಿಥಿಗಳು ಅರಮನೆಗೆ ಬರುತ್ತಿದ್ರಂತ. ಹಾಗಾಗಿ ಕೇವಲ ವರ್ಸೈಲ್ಸ್ ಅರಮನೆಯನ್ನೇ ನೋಡಿದ್ರೆ ಆ ವರ್ಸೈಲ್ಸ್ ಅರಮನೆ ದುಂದು ವೆಚ್ಚದ ನೆಲೆಯಾಗಿತ್ತು, ದುಂದು ವೆಚ್ಚದ ಬೀಡಾಗಿತ್ತು ಈ ವರ್ಸೈಲ್ಸ್ ಅರಮನೆ. ವರ್ಸೈಲ್ಸ್ ಅರಮನೆಗಾಗಿಯೇ ಸುಮಾರು 208 ದಶಲಕ್ಷ ಡಾಲರ್ದಷ್ಟು ವೆಚ್ಚ ಮಾಡಲಾಗುತ್ತಿತ್ತು. ಅದಕ್ಕಾಗಿಯೇ ವರ್ಸೈಲ್ಸ್ ಅರಮನೆಯನ್ನು ರಾಷ್ಟ್ರದ ಸಮಾಧಿ ಎಂದು ಕರೆಯಲಾಯಿತು. ವರ್ಸೈಲ್ಸ್ ಅರಮನೆಯನ್ನು ರಾಷ್ಟ್ರದ ಸಮಾಧಿ ಎಂದು ಕರೆಯಲಾಗಿರುವಂಥದ್ದು. 16ನೇ ಲೂಯಿಯ ಕಾಲದಲ್ಲಿ ಫ್ರಾನ್ಸಿನ ಆರ್ಥಿಕ ಸ್ಥಿತಿ ಎಷ್ಟು ಕೆಟ್ಟಿತ್ತು ಅಂತ ಹೇಳಿದ್ರೆ ಇವೆಲ್ಲ ದುಂದು ವೆಚ್ಚಗಳಿಂದ ಆದಾಯಕ್ಕಿಂತ ಖರ್ಚೇ ಹೆಚ್ಚಾಗಿರುವಂತಹದ್ದು. ಖರ್ಚು ಯಾರಿಗಾಗಿ? ಅನಾವಶ್ಯಕವಾಗಿ. ಕೇವಲ ನಾವು ಮೇರಿ ಅಂಟೋನೆಟ್ಟಳ ಉದಾಹರಣೆಯನ್ನೇ ತೆಗೆದುಕೊಂಡು ನೋಡಿದ್ರೆ ಮೇರಿ ಅಂಟೋನೆಟ್ ಎಷ್ಟು ದುಂದು ವೆಚ್ಚವನ್ನು ಮಾಡುತ್ತಿದ್ಲು. ವಾರದಲ್ಲಿ 4 ಜೊತೆ ಪಾದರಕ್ಷೆ ಖರೀದಿ ಮಾಡುವುದಾಗಲಿ, ಸಾವಿರಾರು ಉಡುಪುಗಳನ್ನು ಖರೀದಿಸುವುದಾಗಲಿ, ಮತ್ತು ಮೇರಿ ಅಂಟೋನೆಟ್ಟಳಿಗಾಗಿಯೇ 500 ಸೇವಕರು ಇರುವುದು, ಇವೆಲ್ಲವನ್ನು ನೋಡಿದ್ರೆ ಮೇರಿ ಅಂಟೋನೆಟ್ಟಳಿಗಾಗಿ ಎಷ್ಟು ಖರ್ಚಾಗುತ್ತಿತ್ತು. ಪ್ರತಿದಿನ ಅರಮನೆಯಲ್ಲಿ ಸಾವಿರಾರು ಜನರು ನೆಲೆಸುವುದರೊಂದಿಗೆ ಪ್ರತಿದಿನ 2,000ದಷ್ಟು ವಿಶೇಷ ಅತಿಥಿಗಳು ಬರುವುದು, ಅವರ ಊಟ ಉಪಚಾರ, ಅವರಿಗಾಗಿ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಒದಗಿಸುವಂಥದ್ದು, ಅದಕ್ಕೆಲ್ಲ ಎಷ್ಟು ಖರ್ಚು ಆಗುತ್ತಿತ್ತು. ಪ್ರತಿದಿನ ಬಹಳಷ್ಟು ಖರ್ಚವನ್ನು ಫ್ರಾನ್ಸಿನಲ್ಲಿ ಈ ಕೇವಲ ವರ್ಸೈಲ್ಸ್ ಅರಮನೆಯಲ್ಲಿ ಆಗುವಂಥದ್ದು. ಹಾಗಾಗಿ ವರ್ಸೈಲ್ಸ್ ಅರಮನೆಯನ್ನು ಈ ರಾಷ್ಟ್ರದ ಸಮಾಧಿ ಎಂದು ಕರೆದಿರುವಂತಹದ್ದು. ಇವೆಲ್ಲವೂ ಫ್ರಾನ್ಸ್ ಕ್ರಾಂತಿಗೆ ರಾಜಕೀಯ ಕಾರಣವಾಗಿರುವಂಥದ್ದು. ಫ್ರಾನ್ಸ್ ಕ್ರಾಂತಿಯ ರಾಜಕೀಯ ಕಾರಣದಲ್ಲಿ ನಾವು 14ನೇ ಲೂಯಿ, 15ನೇ ಲೂಯಿ, 16ನೇ ಲೂಯಿ, 16ನೇ ಲೂಯಿಯ ಪತ್ನಿಯಾದಂತಹ ಮೇರಿ ಅಂಟೋನೆಟ್ ಇವರೆಲ್ಲರೂ ಮುಖ್ಯವಾಗಿ ಕಾರಣಕರ್ತರಾಗಿರುವಂತಹದ್ದು. ದಿ ಫ್ರೆಂಚ್ ರೆವಲ್ಯೂಷನ್. French Revolution was the great revolution of 18th and the 19th century. This revolution, which considered as an important landmark in the history of Europe and the world. This revolution was most dynamic period in the history of Europe and the world. The period of French Revolution, which consider as the most dynamic period. The French Revolution brought the new concept, new principles. It has brought the changes in the polity and the society. The French Revolution has given a new ideas to the world, the liberty, equality and the fraternity, the freedom, the democratic ideas, the idea of equality. The liberty, equality became the slogan of the people of France. Not only the people of France, the people of the world. Even though till today, any agitation, any protest is going on in any corner of the world, the people used to use the word, the liberty, equality and fraternity. People struggles for the liberty. People fights for the equality. People agitate
for establishment of a fraternity. Therefore, the principles of a French Revolution, or the watchwords of a French Revolution, the liberty, equality, and fraternity, were spreaded all over the world. It considered as the great contribution of a French Revolution to the world. The French Revolution brought the sense of unity among the people. Unity, nothing but the oneness, which leads to the nationalism, the rise of a nationalism, the idea of a nationalism. Here, we can give an example of our Indian freedom movement. Why we fought against the Britishers? Why we struggled against the Britishers? We have struggled against the Britishers for the liberty, for the unity. And that the unity, oneness, which leads to the rise of a nationalism. Dr. B.R. Ambedkar struggled a lot for what? For equality, for fraternity. These were the words, the liberty, equality, and fraternity. These were not the simple words. These were the great ideas which was spread throughout the world by the French Revolution. The French Revolution influenced all over the Europe and the world. All over the Europe and the world. How it has influenced the event of a French Revolution. It was influenced not only the France, not only the Europe, whole world. And when we study the history of a modern Europe, as according to Dr. C.D. Hezzen, the history of a Europe merged in one nation, one event, one person, or one event, one person, and one nation. That the one event, the French Revolution, the one person, Napoleon Bonaparte, and the one nation, that the France. Because the France so much influenced over the Europe. The 1789 revolution influenced on the European countries. Then the second revolution of 1830. Then the third revolution, that the 1848 revolution of France. These all revolutions were influenced over the European countries. Therefore, C.D. Hezzen said that the history of Europe merged in the one event, one person, and one nation. That one event, nothing but the French Revolution. The one person was a Napoleon Bonaparte, and the one nation, that the France. Further in 1948, after the 1948 revolution, when Metternich lost his position, his power, then he said, if France sneezes, whole Europe feels the cold. But the French Revolution was not the event which suddenly took place. There were many causes for the French Revolution. Some historians says the political condition of the French Revolution, the political condition of the France, and the social condition of the France were the main responsible causes for the French Revolution. No doubt. These two were considered as an important causes for the French Revolution. Along with that, the other causes were there. Therefore, we are studying the causes for the French Revolution, the political cause, social cause, economic cause, intellectual cause, influence of
American Revolution and the other causes for the French Revolution. Today we are going to discuss the political cause. The political condition of France, the political system or the polity of France, which became the cause for the French Revolution. In France, there was a monarchical form of government. The Bourbon dynasty was ruling in France. The Bourbon dynastic ruler, Louis XIV, Louis XV, and the last one, that the Louis XVI, when the revolution took place. When the revolution took place, at that time, Louis XVI was ruling over the France. These the French rulers were believed in the divine theory of a kingship. Divine theory of a kingship where the king believed that they were the representative of a god. They got the power and the position, the authority by the will of a god, and they should be answerable to only God, not the people. That called the divine theory of a kingship. Louis XIV, who was ruled from 1643 to 1715, such a long period he was ruled, nearly 72 years his rule. During his period, during the rule of Louis XIV, the France has faced many problems. He was an absolute monarch. There was a autocratic government, and he himself said that I am the state. I am the state. My words are laws. During the rule of Louis XIV, people were lost the liberty. Lost the liberty. And after him, Louis XV, who became the ruler in 1715 and ruled up to 1774. When he ascended the throne, at that time he was a minor. Because of that, Duke of Orleans was acted as a regent, a representative of a king. And later, Louis XV started his direct rule. But Louis XV was influenced by his wife, Pompadour, and the nobles of France. During his period, there was no uniform laws. There was a corruption, restriction on the press. Peoples were prisoned. Peoples were punished, tortured. And these, the kings led the luxurious life. France was facing the financial bankruptcy during the period of Louis XV. Even though France was facing the economic crisis, Louis XV participated in the 7 Years' War. Continuously 7 years, the France was indulged in the war. War means nothing but the loss, economic loss to the country. There was total anarchy during the period of Louis XV. Therefore, he himself said that after me, disaster. That's the doomsday. After me, disaster. Then the third ruler, that the Louis XVI, who was ruled from 1774 to 1789. When he was ascended the throne, he was just a 20-year-old boy. He married to Austrian princess Mary Antoinette. She was the daughter of Mary,
Maria Theresa, the Queen of Austria. The French people were against this marriage because there was an enmity between France and Austria. The people were not favor of the marriage because marrying a princess of an enemy country, it not be benefited to the France. But Louis XVI, who was impressed by the beauty of Marie Antoinette, he married her and became the puppet in the hand of Marie Antoinette. Marie Antoinette led the luxurious life. She kept 500 servants. She used to buy 4 sleepers in a week. She has thousands of dresses. The unnecessary expenditure occurring because of Marie Antoinette. Her brother Joseph advised her not to interfere in the political affairs of the France, but she was not obeyed, and she was unnecessarily interfered in the political affairs of the France. Therefore, the French people called her Madame Deficit, means who made many loss to the France. The important aspect, that the unnecessary expenditure at the palace. Palace means the Versailles Palace. Thousands of people were staying at Versailles Palace. The royal family members, their relatives, then the nobles, then the servants of royal family members' people, even though king and queen's servants were staying in the Versailles Palace. Every day, 2,000 special invitees were visiting to the Versailles Palace. Their expenditure, the expenditure occurs for their hospitality, was very high. Nearly $2.8 million were spent only for the maintenance of Versailles Palace. Therefore, it is called that Versailles Palace was the tomb of France. Versailles Palace, the tomb of France. During the rule of Louis XVI, the anarchic rule, the economic crisis which was faced by the France, Louis XVI, who tried to improve the economic condition, certain measures were adopted by the Louis XVI, but Marie Antoinette interfered and all were vanished. Such a rule where the people were not satisfied, people were lost their independence, the people of France were revolted against the monarchical form of government or the rule of the Bourbon family, that the cause for the French Revolution, political cause, became one of the cause for the French Revolution. With this, I am concluding today. Thank you very much.